ಮೈ ಯೂಟ್ಯೂಬ್ ಚಾನಲ್. ಫೈನಲಿ ನಾನು ಹಳ್ಳಿ ಕ್ಲಿಪ್ ಹಾಕ್ಸಿದ್ದೀನಿ. ಸೊ ಜಾಸ್ತಿ ಮಾತಾಡೋಕ್ಕಾಗಲ್ಲ ಬಿಕಾಸ್ ಪೇಯ್ನ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಪ್ಪುಗೆ ಕ್ರೆಡಿಟ್ ಹೋಗಬೇಕು. ಥ್ಯಾಂಕ್ ಯು ಅಪ್ಪು, ಥ್ಯಾಂಕ್ ಯು. ಸಾಲ ಕೊಟ್ಟಿದ್ದೀನಿ, ಸಾಲ ವಾಪಸ್ ತೀರಿಸ್ಬೇಕು ಅಂತಲೂ ಹೇಳಿದ್ದೀನಿ. ನೋಡೋಣ ಯಾವಾಗ ತೀರಿಸ್ತಾಳೆ ಅಂತ. ಇಂಥದ್ದು ಎಷ್ಟಾಗೋಗ್ತು. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ನನಗೆ ಗೊತ್ತು. ಇಟ್ಸ್ ಓಕೆ, ರಿಸಲ್ಟ್ ಬೇಕು ನನಗೆ, ಇವಾಗ ಪ್ರೆಸೆಂಟ್ ಅಲ್ಲ. ಸೊ ಇವಾಗ ನಮ್ಮ ಪುಟಾಣಿಗೆ ಕರ್ಕೊಂಡು ನಾವು ಸ್ವಲ್ಪ ಇವತ್ತು ಸ್ಪೆಷಲ್ ಮಾಡ್ತಾಯಿದ್ವಿ. ಸೊ ಅದಕ್ಕೆ ಸ್ವಲ್ಪ ಐಟಮ್ಸ್ ಬೇಕು, ಹೋಗಿ ತಗೊಬರೋಣ ಬನ್ನಿ. ಎಸ್, ಈಗ ಸ್ವಲ್ಪ ಡಿಮಾರ್ಟಲ್ಲಿ ಕೆಲಸ ಇದೆ, ಅಂದರೆ ಮನೆಗೆ ಸ್ವಲ್ಪ ಗ್ರಾಸರಿ ಬೇಕಿತ್ತು, ಹಾಗೆ ತೊಗೊಂಡು ಆಮೇಲೆ ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಸಂಡೇ. ಸೊ ಇವ್ರು ಅಡುಗೆ ಮಾಡೋಕ್ಕೋಸ್ಕರ ನಾವು ಹಿಂದೆ ಎಷ್ಟು ಕಷ್ಟಪಡಬೇಕು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಬರಬೇಕು ಎನರ್ಜಿಗೋಸ್ಕರ ಇವರು ಇಲ್ಲಿ ಸೌತೆಕಾಯಿ ತಿಂತಾಯಿದ್ದಾರೆ. ಅವರಲ್ಲಿ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದಾರೆ. ಆಯ್ ಮಾಡಜ್ಜಿ, ಆಯನು ಟಾಟಾ ಮಾಡು, ಆಯನು ಹಿಂಗೆ. ಅವರೇ ಮುತ್ಸಫ ಕ್ಯಾಮ್ರಾಮ್ಯಾನ್. ಹೇಳ್ಕೊತಾ ಇದ್ದೀನಿ. ನಾವು ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಔಟೇ ತಿನ್ನೋದು. ಸ್ಕಿನ್ ಔಟ್ ಚಿಕನ್ನು ತೊಳ್ಕೊಂಡು ಸ್ವಲ್ಪ ಬಿರಿಯಾನಿಗೆ ಸ್ವಲ್ಪ ಕಬಾಬ್ ಮಾಡ್ತಾಯಿದ್ದೀರಿ. ಸ್ಟಾರ್ಟ್. ಇದು ಬಿಸಿನೀರು ಇಡ್ತಾ ಇದ್ದೀನಿ, ಬೇಕಾಗತ್ತೆ ನನಗೆ ಬಿರಿಯಾನಿಗೆ ಅಂತ. ಇದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಯೂಸ್ ಮಾಡ್ತಿರೋದು ನಂದಿನಿ ಗೀ. ಸ್ವಲ್ಪ ಗೀ ಹಾಕಿದ್ದೀನಿ, ಫ್ಲೇವರ್ ಚೆನ್ನಾಗಿ ಬರಲಿ ಅಂತ. ಆಮೇಲೆ ಈ 2 ಎಲೆ, ಆಮೇಲೆ ಚಕ್ಕೆ, ಲವಂಗ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಗಂಟ ಉದ್ದಕ್ಕೆ ಹಾಕಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಇದು ಬಂದು ನಾವೇ ಮಾಡಿರೋ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಲ್ಲ, ಇವಾಗ ನೀಟಾಗಿ ಅದನ್ನು ಫ್ರೈ ಆಗೋ ಗಂಟ ಬಾಡಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲು, ಹಸಿ ಸ್ಮೆಲ್ ಹೋಗಿದೆ. ಆಗ ಟೊಮೊಟೊ ಆ್ಯಡ್ ಮಾಡೋಣ. ಕಟ್ ಮಾಡ್ಕೊಂಡು ಸ್ಲೈಸ್ ಮಾಡ್ಕೊಂಡಿದ್ದೆ ಟೊಮೆಟೊ. ಇದು ಇವಾಗ ನಾನು ಇದಕ್ಕೆ ಒಂದು ಚಿಟಕಿ ಅರಿಶಿನ, ಉಪ್ಪು, ಟೊಮೆಟೊ ಬೇಯಲಿಕ್ಕೆ, ಆಮೇಲೆ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡೋಣ. ಆಲ್ಮೋಸ್ಟ್ ಎಲ್ಲ ಸ್ಪೈಸಸ್ ಎಲ್ಲ ಹಾಕಿದ್ದೀನಿ, ಎಲ್ಲ ನೀಟಾಗಿ ಬೆಂದಿದೆ. ಇದಕ್ಕೆ ಇವಾಗ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಕನ್ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸಪ್ ಮಾಡೋಣ. ಸ್ವಲ್ಪ ಚಿಕನ್ ಬೇಯಬೇಕು, ಅದಕ್ಕೆ ಬೇಯಕ್ಕೆ ಬಿಟ್ಟಿದ್ದೀನಿ. ಇವಾಗ ಚಿಕನ್ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಇವಾಗಲೇ ಟೊಮೊಟೊಗೂ ಹಾಕಿದ್ದೀನಿ, ಜಾಸ್ತಿ ಆದರೂ ಚೆನ್ನಾಗಿರಲ್ಲ. ನಾನಿವಾಗ 1 ಹಿಡಿಯಷ್ಟು ಪುದೀನ ಮತ್ತು ಕೊತ್ತಂಬರಿನ ಹಾಕೋತಾ ಇದ್ದೀನಿ, ಕಟ್ ಮಾಡಿರೋದು. ಸ್ವಲ್ಪ ಮಿಕ್ಸ್ ಮಾಡೋಣ. ಅದಕ್ಕೆ ಅವಲೇ ಕಾಯಿಸಿದ ಬಿಸಿ ನೀರನ್ನ 2.5 ಗ್ಲಾಸ್ ಹಾಕ್ತಿದ್ದೀನಿ. ಹಾಕಿ ಒಂದು ಕುದಿ ಹುಟ್ಟಿದ ಮೇಲೆ ಅಕ್ಕಿ ಹಾಕ್ತೀನಿ. ಇವಾಗ ಕುದೀತಾ ಇದೆ. ನಾನು ಫಸ್ಟೇ ಒಂದು ಅರ್ಧ ಗಂಟೆ ಮುಂಚೆನೇ ರೈಸ್ನ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಅಜ್ಜಿ ಕೇಳೋಣ. ಅಜ್ಜಿ, ನಿಮ್ಮ ಮೊಮ್ಮಗ ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಇರೋದು. ಇದಕ್ಕೂ ಮುಂಚೆ ಯಾವತ್ತಾರು ತಿಂದಿದ್ಯಾ? ಇವತ್ತೇನು ಮಾಡ್ತಾ ಇರೋದು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ನಿನ್ನ ಮೊಮ್ಮಗ ಇವಾಗಲ
ಬಿರಿಯಾನಿ ಮಾಡ್ತಾವನೆ. ಬಿರಿಯಾನಿ ಜೊತೆಗೆ ಕಬಾಬು ತಿಂದಿದ್ದು ಯಾವತ್ತಾದರೂ ಮಾಡ್ಕೊಟ್ಟಿರೋದನ್ನ? ಇಲ್ಲ, ಇದೇ ಫಸ್ಟ್ ಟೈಮಾ? ಇದೇ ಫಸ್ಟು. ಹಾಂ, ತಿಂದು ಹೇಳ್ತೀಯಾ ಏನು ಚೆನ್ನಾಗಿತ್ತೆ ಇಲ್ವಾ ಅಂತ ಹೇಳ್ತೀಯಾ? ಸರಿ ಆಯಿತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲಿಡ್ ಕ್ಲೋಸ್ ಮಾಡೋಣ ಬಾ. ನಾ ಕ್ಲೋಸ್ ಮಾಡಿ ತಿರ್ಗ್ಸೋದು. ವಾವ್, ಸಖತ್ತಾಗಿದೆ. 2 ವಿಜಿಲ್ ಕೂಗ್ಸಿದ್ದೆ. ಸೂಪರ್ ಸ್ಮೆಲ್ಲು. ತಿಂದ್ಬಿಟ್ಟು ಹೇಳೋಣ. ಅದಕ್ಕೂ ಮುಂಚೆ ಮಿಕ್ಸ್ ಮಾಡುವ ಬನ್ನಿ. ಬಿರಿಯಾನಿ ತಿಂದ್ಬಿಟ್ಟು ಹಿಂಗಿದೆ ಅಂತ ಹೇಳು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನಿನ್ನ. ನಾನಿವಾಗ ಕಬಾಬ್ ಮಾಡ್ತಾಯಿದ್ದೀನಿ. ನಾನು ಕಬಾಬ್ ಯೂಸ್ ಮಾಡೋ ಕಬಾಬ್ ಪೌಡ್ರ್ ಬಂದು ಸ್ಪರ್ಶ ಅವ್ರದ್ದು. ಇವಾಗ ಒಂದು 3 ಸ್ಪೂನ್ ಕಬಾಬ್ ಪೌಡ್ರ್ ಹಾಕೋತಾ ಇದ್ದೀನಿ. ಯಾವುದೋ ಕಟ್ ಮಾಡಿರೋದು ಕರೆಕ್ಟಾಗಿ ಕಟ್ ಮಾಡಿಲ್ಲ. ಬೆಳ್ಳುಳ್ಳಿ ಪೇಸ್ಟು 1.5 ಸ್ಪೂನ್ ಹಾಕ್ತಿದ್ದೀನಿ. ಆಮೇಲೆ ಒಂದು ಮೊಟ್ಟೆ ಹೊಡೆದಾಕ್ತೀನಿ. ಬೇಕು ಅಂದರೆ ಎಕ್ಸ್ಟ್ರಾ ಹಾಕೋಬೋದು, ನನಗೆ ಸಾಕು. ಆಮೇಲೆ 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ. ಆಮೇಲೆ ಇದು ಕಾರ್ನ್ಫ್ಲವರ್ ಕ್ರಿಸ್ಪಿನೆಸ್ ಎಷ್ಟು 1 ಸ್ಪೂನ್. ಬೇಕು ಅಂದರೆ ಇನ್ನೊಂದು ಅರ್ಧ ಹಾಕೊಬೋದು. ಇಷ್ಟೆಲ್ಲ ಹಾಕ್ಕೊಂಡು ಆ್ಯಕ್ಚುಲಿ ಈ ಚಿಕನ್ನ ಫುಲ್ಲು ನೀರು ಇಲ್ದಿರಂಗೆ ಡ್ರೈ ಮಾಡಬೇಕು. ಅಂದರೆ ತೊಳಿಬೇಕಾದ್ರೆ ನೀರನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿದ್ರೆ ಟೇಸ್ಟ್ ಬರುತ್ತೆ, ಇಲ್ಲ ಅಂದರೆ ಟೇಸ್ಟ್ ಬರಲ್ಲ. ಇದು ಮ್ಯಾಗ್ರಿನೇಟ್ ಮಾಡಿ ಒಂದು 30 ಮಿನಿಟ್ಸು ಎತ್ತಿಕ್ಬಿಡೋಣ. ಲೆಮನ್ ಹಾಕ್ತಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು. ಜ್ಯೂಸಿನೆಸ್ ಬರುತ್ತೆ ಅಂತ ಹಾಕ್ತೀನಿ. ಮತ್ತು ಚಿಕನ್ ಹೀಟ್ ಅಲ್ವಾ, ಸ್ವಲ್ಪ ಬಾಡಿ ಕೋಲ್ಡ್ ಆಗಲಿ ಅಂತಲೂ ಹಾಕ್ತೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಕ್ಚುಲಿ ನಿಮ್ಗೆ ಹೇಳೋದು ಮರ್ತೆ, ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀರಿ ಇವಾಗ, ಆಮೇಲೆ ಮರ್ತೋಗಿದೆ. ಮ್ಯಾಗ್ನೇಟ್ ಮಾಡ್ತಾಯಿದ್ದೀನಿ.